ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಲೇಟೆಡ್ ಟು KPSC ಅವರ ಒಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಟು ಪಾಲಿಟೆಕ್ನಿಕ್ ಲೆಕ್ಚರ್ಸ್ ಅಂತ ಹೇಳಿದ್ದೆ. ಸೊ ಪಾಲಿಟೆಕ್ನಿಕ್ ಲೆಕ್ಚರ್ಸ್ ರಿಲೇಟೆಡ್ ಬ್ಯಾಚಸ್ ನಾವು ಜುಲೈ 5ರಿಂದ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಯಾವ ಒಂದು ಬ್ರ್ಯಾಂಚಿಗೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ಯಾವಾಗಿಂದ ಅಂತಂದರೆ ಜುಲೈ 5ರಿಂದ ಅಂತ ಹೇಳಿದ್ದೀನಿ. ಓಕೆ, ಸೊ ಇನ್ನು ನಿಮಗೆ ಕೆಲವಷ್ಟು ಜನಕ್ಕೆ ಈಗ ಆಲ್ರೆಡಿ ಏನಾಗಿರುತ್ತೆ, ಸಿಲೆಬಸ್ ಸಬ್ಜೆಕ್ಟ್ಸ್ ಯಾವುದೋ ಟೈಮಲ್ಲಿ ಓದಿರ್ತೀರ, ಟಚ್ಚೇ ಇರಲ್ಲ. ಸೊ ಅಂಥವ್ರು ಯಾವ್ಯಾವ ಒಂದು ಸಬ್ಜೆಕ್ಟ್ಸ್ಗಳು ಈ ಎಕ್ಸಾಮಲ್ಲಿ ಮತ್ತೆ ಓದಬೇಕಾಗತ್ತೆ ಅಂತ ನೋಡೋದಾದರೆ, ಒಂದು ನೆಟ್ವರ್ಕ್ ಅನಾಲಿಸಿಸ್. ಓಕೆ, ಇದರಲ್ಲಿ ನೀವು ಯಾವ್ಯಾವ ಮಾಡ್ಯೂಲ್ಸ್ ಇರುತ್ತೆ ಅಂತ ನೋಡೋದಾದರೆ, ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇರ್ಬೋದು, ಹೋಮ್ಸ್ ಲಾ, KCL, KVL ಈ ಥರ ಎಲ್ಲ ಇರುತ್ತೆ. ನೆಟ್ವರ್ಕ್ ಟೋಪಾಲಜಿ ಇರ್ಬೋದು, ನೆಟ್ವರ್ಕ್ ಥಿಯರಮ್ಸ್ ಇರ್ಬೋದು, ನಂತರ ರೆಸೊನೆಂಟ್ ಸರ್ಕ್ಯೂಟ್ಸು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ಸು, ನಂತರ 2 ಪೋರ್ಟ್ ನೆಟ್ವರ್ಕ್ಸು. ದೀಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ನೆಟ್ವರ್ಕ್ ಅನಾಲಿಸಿಸ್ಸು. ಇದನ್ನು ಬಿಟ್ಟು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಲೈಕ್ ಸೆಮಿಕಂಡಕ್ಟರ್ ಥಿಯರಿ, ಸೆಮಿಕಂಡಕ್ಟರ್ ಡಿವೈಸಸ್ಸು. ಇದರಲ್ಲಿ ನೀವು ರಿಲೇಟೆಡ್ ಟು ಡಯೋಡ್ಸು, BJT, JFT, ಮಾಸ್ಫೆಟ್ಸು, ಓಕೆ, ಇದರ ಬಗ್ಗೆ ನೀವು ಇನ್ ಡೀಟೇಲಾಗಿ ಓದಬೇಕಾಗತ್ತೆ. ನಂತರ ಅನಲಾಗ್ ಸರ್ಕ್ಯೂಟ್ಸು ಮತ್ತು ಡಿಜಿಟಲ್ ಸರ್ಕ್ಯೂಟ್ಸು, ಇದರ ರಿಲೇಟೆಡನ್ನು ನೀವು ಓದಬೇಕಾಗುತ್ತೆ. ಎಸ್ಪೆಷಲಿ ಓಪ್ಯಾಂಪ್ ಸರ್ಕ್ಯೂಟ್ಸ್ ಏನಿದೆ, ಇದನ್ನು ಎಕ್ಸಾಮ್ಸಲ್ಲಿ ಕೇಳೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಡಿಜಿಟಲ್ ಸರ್ಕ್ಯೂಟ್ಸಲ್ಲಿ ನೋಡೋದಾದರೆ ನಂಬರ್ ಸಿಸ್ಟಮ್ಸ್ ಇನ್ಕ್ಲೂಡ್ ಆಗುತ್ತೆ, ಬೂಲಿಯನ್ ಆಲ್ಜಿಬ್ರಾ ಸಹ ಇರುತ್ತೆ. ಇದನ್ನು ಬಿಟ್ಟು ಸೆಮಿಕಂಡಕ್ಟರ್ ಮೆಮೊರೀಸ್ ಅಂತ ಹೇಳಿ ರಾಮು, ಪ್ರಾಮು, EPROMು, EPROMು, ರ್ಯಾಮು, ಇದರ ರಿಲೇಟೆಡನ್ನು ನಿಮಗೆ ಕಾನ್ಸೆಪ್ಷುವಲ್ ಕ್ಲಾರಿಟಿ ಇರಬೇಕಾಗುತ್ತೆ. ಓಕೆ, ಇನ್ನು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸಲ್ಲಿ ಟ್ರಾನ್ಸ್ಫಾರ್ಮ್ಸ್ ಇರ್ಬೋದು, ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ಸ್ ಇರ್ಬೋದು, ಸ್ಯಾಂಪ್ಲಿಂಗ್ ಥಿಯರಮ್ ಇರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಓಪನ್ ಲೂಪು, ಕ್ಲೋಸ್ಡ್ ಲೂಪು, ಫೀಡ್ಬ್ಯಾಕ್ ಸಿಸ್ಟಮ್ ಏನಿರುತ್ತೆ, ಇದರ ರಿಲೇಟೆಡ್ ಕ್ವಶನ್ಸು ಕೇಳೋವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಈ ಒಂದು ಚಾಪ್ಟರು ಅಥವಾ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ರ್ಯಾಂಡಮ್ ಸಿಗ್ನಲ್ಸ್ ಆ್ಯಂಡ್ ನಾಯ್ಸ್ ರಿಲೇಟೆಡ್ ಇದೆಯಲ್ಲ ಟಾಪಿಕ್ಸು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮಲ್ಲಿ ಎಸ್ಪೆಷಲಿ ಗಾಸ್ ಥಿಯರಮ್ ಏನಿದೆ, ಗಾಸ್ ಥಿಯರಮ್ಮು ಅಥವಾ ವೇವ್ ಪ್ರೊಪಗೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಓಕೆ, ಅಥವಾ ಆ್ಯಂಟೆನಾಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇರ್ಬೋದು, ಇವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನಂತರ ಎಲೆಕ್ಟ್ರಾನಿಕ್ಸ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ಸ್. ಓಕೆ, ಈ ಒಂದು ಸಬ್ಜೆಕ್ಟು ಇನ್ಕ್ಲೂಡ್ ಆಗಿರುತ್ತೆ. ತದನಂತರ ಕಂಪ್ಯೂಟರ್ಸ್ ಆ್ಯಂಡ್ ಪ್ರೋಗ್ರಾಮಿಂಗು, ಎಸ್ಪೆಷಲಿ ರಿಲೇಟೆಡ್ ಟು ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್, ಅದನ್ನು ಮೆನ್ಷನ್ ಮಾಡಿದ್ದಾನೆ. 8051, 8086 ರಿಲೇಟೆಡ್ ಟು ಏನಿರುತ್ತೆ ಅದು ಜಾಸ್ತಿ ಕೇಳೋವಂಥ ಸಾಧ್ಯತೆ ಇರುತ್ತೆ. ನಂತರ ಕೊನೆಯದಾಗಿ VLSI. ಓಕೆ, ಸೊ ಈ ಒಂದು 11 ಚಾಪ್ಟರ್ಗಳನ್ನ ಇವನು ಮೆನ್ಷನ್ ಮಾಡಿರ್ತಾನೆ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ನೀವು ಒಂದು ಇಂಜಿನಿಯರಿಂಗ್ ಮುಗಿಸೋವಂಥ ಸಮಯದಲ್ಲಿ 3rd ಸೆಮ್ಮಿಂದ 8th ಸೆಮ್ಮಲ್ಲಿ CE ರಿಲೇಟೆಡ್ ಸಬ್ಜೆಕ್ಟ್ಸು ಸುಮಾರು ಓದಿರ್ತೀರ. ಓಕೆ, ಅದೆಲ್ಲ ಕೇಳಬೇಕು ಅಂತ ಏನಿಲ್ಲ. ಅದನ್ನು ಏನು ಮಾಡಿರ್ತಾನೆ ಅಂತಂದರೆ ಕ್ಲಬ್ ಮಾಡಿ ಇಷ್ಟು 11 ಸಬ್ಜೆಕ್ಟ್ಸ್ ಏನಿದ್ದಾವೆ ಅದರಲ್ಲೇ ಕೂರಿಸಿರ್ತಾರೆ. ಓಕೆ, ಸೊ ಇದನ್ನು ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನು ಹೇಗೆ ಸರ್ ಪ್ರಿಪೇರ್ ಆಗೋದು, ಎಕ್ಸಾಮ್ ಇನ್ನೇನು ಹತ್ರ ಅಂದರೆ ಲೈಕ್ ನೋಟಿಫಿಕೇಷನ್ ಇನ್ನೇನು 1 or 2 ಮಂತ್ಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ, ವಿ ಆರ್ ಸ್ಟಾರ್ಟಿಂಗ್ ಎ ಬ್ಯಾಚ್ 5th ಶುರು ಆಗುತ್ತೆ. ಓಕೆ, ಕಂಪ್ಲೀಟ್ ಏನು ಸಿಲೆಬಸ್ ಇದೆ ಅದು ಕವರ್ ಅಪ್ ಆಗುತ್ತೆ. ಸೊ ಐ ವಿಲ್ ಕಮ್ ಅಪ್ ವಿತ್ ಡೆಮೋ ಕ್ಲಾಸಸ್ ಆಲ್ಸೋ. ಸೊ ನೀವು ಅದನ್ನು ನೋಡಿ ಯು ಕ್ಯಾನ್ ಜಾಯಿನ್ ಸೂನ್. ಓಕೆ, ಆದಷ್ಟು ಬೇಗ ನಿಮ್ಮ ಒಂದು ಪ್ರಿಪ್ರೇಷನ್ ಏನಿದೆ ಅದನ್ನು ಶುರು ಮಾಡ್ಕೊಳ್ಳಿ. ನೀವು ಎಷ್ಟು ಬೇಗ ಶುರು ಮಾಡ್ಕೊಳ್ತೀರ ಅಷ್ಟು ಎಡ್ಜ್ ಸಿಗುತ್ತೆ ನಿಮಗೆ ಓವರ್ ದಿ ಅದರ್ಸ್. ಓಕೆ, ಸೊ ಟ್ರೈ ಮಾಡಿ, ಬಿಡಬೇಡಿ. ಒಳ್ಳೆ ಪೊಸಿಷನ್ನು. ಓಕೆ, ಪಾಲಿಟೆಕ್ನಿಕ್ ಲೆಕ್ಚರರ್ಸು ಒಳ್ಳೆ ಪೊಸಿಷನ್ನು, ಜೊತೆಗೆ ಒಳ್ಳೆ ಸ್ಯಾಲ್ರಿ ಸಹ ಇದೆ. 56,000 ಬೇಸಿಕ್ ಪೇನೇ ಇದೆ. ಸೊ ಇನ್ ಹ್ಯಾಂಡ್ ಸ್ಯಾಲ್ರಿ ಯು ವಿಲ್ ಗೆಟ್ ಅರೌಂಡ್ 80K to 90K. ಎಸ್ಪೆಷಲಿ ಅದರಲ್ಲೂ ಟೈರ್ 1 ಸಿಟೀಸ್ ಲೈಕ್ ಬೆಂಗಳೂರು ಅಲ್ಲೇನಾದರೂ ಸಿಕ್ತು ಅಂದರೆ ನಿಮಗೆ 85 ಮೇಲಂತೂ ಇನ್ ಹ್ಯಾಂಡ್ ಸ್ಯಾಲ್ರಿನೇ ಬರುತ್ತೆ, 80-85ವರೆಗೂ. ಓಕೆ, ಸೊ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಲೈಕ್ ಈ PDF ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆ, ಯು ಕ್ಯಾನ್ ಗೆಟ್ ದ ಆ್ಯಕ್ಸೆಸ್ ಓವರ್ ದೇರ್. ಓಕೆ, ಫೈನ್. ಸೊ ಸಿಗೋಣ. ಧನ್ಯವಾದ.